ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಆಗಿದ್ದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದು ಬಂದು ಸಂಡೇ ನೈಟ್ ಡಿನ್ನರ್ಗೆ ನಾನು ಎಗ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾವ ರೀತಿ ನಾನು ಬಿರಿಯಾನಿನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಆಗಿದ್ದರೆ ರೆಸಿಪಿನ ನೋಡ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಒಂದು 6 ಮೊಟ್ಟೆನ ತೊಳೆದುಬಿಟ್ಟು ಬೇಯೋಕ್ಕೆ ಇಡ್ತಾ ಇದ್ದೀನಿ. ಮೊಟ್ಟೆನ ತೊಳೆದು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಅದ್ರ ಮೇಲೆ ಕಲೆಗಳೆಲ್ಲ ಇರುತ್ತೆ. ಸೊ ಅದನ್ನು ಹಾಗೆ ಬೇಯೋಕ್ಕಿಟ್ರೆ ಕೆಲವೊಂದು ಮೊಟ್ಟೆಗಳು ಒಡೆಯೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಒಡೆದಾಗ ಅದರಲ್ಲಿರುವಂಥ ಅದ್ರ ಮೇಲಿರುವಂಥ ಗಲೀಜೆಲ್ಲ ಅದ್ರ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಮೊದಲಿಗೆ ನಾವು ಮೊಟ್ಟೆನ ತೊಳ್ಕೊಂಡು ನಾವು ಬೇಯೋಕ್ಕೆ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟಿಗೆ ಮೊಟ್ಟೆನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು 6 ಮೊಟ್ಟೆನ ಬೇಯೋಕ್ಕೆ ಇಟ್ಕೊಂಡೆ. ಸೊ ಇವಾಗ ನಾನು ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿಗೆ ನಾನು ಸ್ವಲ್ಪ ಮಸಾಲೆನ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಏನೇನು ಮಸಾಲೆನ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ನಾನು ಮಸಾಲೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು 1 ಈರುಳ್ಳಿ, ಒಂದು 4 ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಹಾಗೆ ಒಂದು 2 ಗ್ಲಾಸಷ್ಟು ಅಕ್ಕಿನೂ ಕೂಡ ನೆನೆಸಿ ಇಟ್ಟಿದ್ದೀನಿ. ಸೊ ಒಗ್ಗರಣೆಗೆ ಒಂದು 2 ಈರುಳ್ಳಿ ಮತ್ತು ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಬಿಡಿಸಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಈಗ ರುಬ್ಬೋದಕ್ಕೆ ಎಲ್ಲದನ್ನು ಒಂದೊಂದೇ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ನಾನು ರುಬ್ಬೋಕ್ಕೂ ಕೂಡ 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ, 3ರಿಂದ 4. ಸೊ ಹಾಗೆ 1 ಈರುಳ್ಳಿ, ದೊಡ್ಡ ಸೈಜ್ದು 1 ಈರುಳ್ಳಿ, ಬೆಳ್ಳುಳ್ಳಿ ದೊಡ್ಡ ಸೈಜ್ದು 1 ಗೆಡ್ಡೆ, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಚಕ್ಕೆ, ಲವಂಗ ಇದನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಚಕ್ಕೆ, ಲವಂಗ ಹಾಕ್ಕೊಂಡು ಇದ್ರ ಜೊತೆಗೆ ರುಬ್ಕೊಂಡು ಬರ್ತೀನಿ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ನಾನು ಇಲ್ಲಿ ಒಂದು ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಏಲಕ್ಕಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಹಾಗೆಯೇ ಮೊಟ್ಟೆನೂ ಕೂಡ ಬೆಂದಿತ್ತು. ಸೊ ಅದನ್ನು ಕೂಡ ನೀರನ್ನು ಬೇಯಕ್ಕಿಟ್ಟಿದ್ದ ನೀರನ್ನು ಚೆಲ್ಬಿಟ್ಟು ನಾನೀಗ ಇದನ್ನು ಸ್ವಲ್ಪ ತಣ್ಣೀರು ಹಾಕಿ ಮೊಟ್ಟೆನ ಬಿಡಿಸ್ಕೋತಾ ಇದ್ದೀನಿ. ಸೊ ಮೊಟ್ಟೆ ಒಂದು ಒಡೆದೋಗಿತ್ತು. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಮೊಟ್ಟೆ ತೊಳೆದುಬಿಟ್ಟು ಹಾಕ್ಕೋಬೇಕು ಅಂತ. ಸೊ ಒಂದು ಮೊಟ್ಟೆ ಫುಲ್ಲು ಒಡೆದೋಗಿ ಅದರಲ್ಲಿರೋವಂಥ ಒಳಗಡೆ ಇರೋವಂಥ ಭಂಡಾರ ಎಲ್ಲ ಆಚೆ ಬಂದಿತ್ತು. ಸೊ ಆ ಥರ ಆದಾಗ ನಮಗೆ ಮೊಟ್ಟೆ ತಿನ್ನೋಕ್ಕೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಮೊಟ್ಟೆ ನಾವು ಬೇಯೋಕ್ಕೆ ಇಡೋಕ್ಕಿಂತ ಮುಂಚೆನೇ ಸ್ವಲ್ಪ ವಾಶ್ ಮಾಡಿ ಇಟ್ಟರೆ ಮತ್ತು ಯಾವುದೇ ಪ್ರಾಬ್ಲಮ್ ಆಗಲ್ಲ ಅನ್ನೋದಷ್ಟೇ. ಹಾಗೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಸೈಡಿಗೆ ಇಟ್ಕೋತಾ ಇದ್ದೀನಿ. ಸೊ ನಮಗೆ ಸ್ವಲ್ಪ ಬೇಗ ಆಗಬೇಕು ಅಂದರೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡ್ರೆ ಬಿಸಿ ಎಲ್ಲ ಕರಗುತ್ತೆ. ಸೊ ಬೇಗ ನಾವು ಮೊಟ್ಟೆನೂ ಕೂಡ ಬಿಡಿಸ್ಕೋಬೋದು. ಈ ಲಾಸ್ಟಲ್ಲಿ ನೋಡಿ, ಇದು ಎಲ್ಲ ಕಿತ್ತೋಗಿದೆ, ಮೊಟ್ಟೆ ಎಲ್ಲ ಫುಲ್ಲು ಒಡೆದೋಗಿದೆ. ಸೊ ಹಾಗೆ ನೋಡಿ, ಇವಾಗ ಎಲ್ಲ ಬಿಡಿಸಿದ್ದಾಯಿತು. ಸೊ ನೋಡಿ, ಈ ರೀತಿ ಅದು ಮೊಟ್ಟೆ ಹೊಸದಾದರೂ ಕೂಡ ಈ ರೀತಿ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಡಿಬಾರ್ದು ಅಂದರೆ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ, ಸೊ ಅದು ಹಾಕ್ಕೋಬೇಕು. ಸೊ ನನಗೆ ಗಡಿಬಿಡಿಯಲ್ಲಿ ಹಾಕೋದು ಮರ್ತುಬಿಟ್ಟೆ. ಹಾಗಾಗಿ ಈ ಒಂದು ಮೊಟ್ಟೆ ಒಡೆದೋಯ್ತು. ಸೊ ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಮೊಟ್ಟೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊಟ್ಟೆನ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೋತೀನಿ.
ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆಲ್ಲ ಜಾಸ್ತಿ ನೀವು ಬೇಕು ಅಂದರೆ ಇದು 4 ಕಡೆ ಚಾಕುನಲ್ಲಿ ಕಟ್ ಮಾಡಿಕೊಂಡು ಬೇಕಾದರೆ ನೀವು ಇದನ್ನು ಫ್ರೈ ಮಾಡ್ಕೋಬೋದು. ಬಟ್ ನಾನು ಚಾಕುನಲ್ಲಿ ಏನು ಕಟ್ ಮಾಡಿಲ್ಲ, ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಟೇಸ್ಟಿಯಾಗಿ ಬರಬೇಕು, ಮೊಟ್ಟೆ ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂದರೆ 4 ಕಡೆ ಭಾಗ ಮಾಡಿಕೊಂಡು, ಅಂದರೆ ಚಾಕುನಲ್ಲಿ ಸ್ವಲ್ಪ ಒಂದು ಲೈನ್ ಥರ ಚಾಕುನಲ್ಲಿ ಭಾಗ ಮಾಡಿಕೊಂಡು ನೀವು ಸೇರಿಸ್ಕೋಬೋದು. ಬಟ್ ನಾನು ಇದನ್ನು ಹಾಗೆ ಹಾಕಿದ್ದೀನಿ. ಸೊ ಇವಾಗ 5 ಮೊಟ್ಟೆನ ಹುರ್ಕೊಂಡಿದ್ದೀನಿ. ಇನ್ನೊಂದನ್ನು ಒಡೆದೋಗಿತ್ತಲ್ವ, ಸೊ ಅದನ್ನೆಲ್ಲ ಹಾಕಿಲ್ಲ, ಅದು ಭಂಡಾರ ಎಲ್ಲ ಎಣ್ಣೆ ಜೊತೆಗೆ ಮಿಕ್ಸ್ ಆಗುತ್ತೆ ಅಂತ ಅದನ್ನು ಹಾಕಿಲ್ಲ. ಸೊ 5 ಮೊಟ್ಟೆ ಮಾತ್ರ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಸೊ ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇವಾಗ ಅದೇ ಎಣ್ಣೆಗೆ ನಾನು 2 ಚಕ್ಕೆ, 1 ಲವಂಗ, 1 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಹಾಗೆ 2 ಪಲಾವ್ ಎಲೆ, ಸೊ ಇದಿಷ್ಟನ್ನು ಹಾಕಿ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಿಗೆ ಹುರ್ಕೋಬೇಕು. ಇದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಆನಂತರ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ, ಏಕೆಂದರೆ ನಾನು ರುಬ್ಬಕ್ಕೆ ಪುದೀನ ಮತ್ತು ಕೊತ್ತಂಬರಿ ರುಬ್ಬಕ್ಕೆ ಹಾಕ್ಬಿಟ್ಟಿರೋದ್ರಿಂದ ನಾನಿಲ್ಲಿ ಕಸೂರಿ ಮೇಥಿನ ಒಗ್ಗರಣೆಯಲ್ಲಿ ಬಳಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಆವಾಗಲೇ ತೋರಿಸಿದಂಥ ಮಸಾಲೆನ ರುಬ್ಕೊಂಡಿದ್ದೆ. ಸೊ ರುಬ್ಬಿರೋವಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಬಿರಿಯಾನಿ ಅನ್ನೋದು ಎಗ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ಯಾವುದೇ ಮಸಾಲೆನ ಫಸ್ಟಿಗೆ ನಾವು ಫ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗೆ ಹಸಿ ಇದನ್ನೇ ನಾವು ರುಬ್ಕೊಂಬಂದಿದ್ದೀವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಅದಾದಮೇಲೆ ಎಣ್ಣೆ ಎಲ್ಲ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಾವು ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊನ ಒಂದು 4ರಿಂದ 5 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಮಿಕ್ಸಿ ಜಾರ್ಗೂ 4 ಟೊಮೊಟೊ ಹಾಕಿದ್ದೀನಿ. ಕಟ್ ಮಾಡಿ ಒಗ್ಗರಣೆಗೂ ಕೂಡ ಒಂದು 4 ಟೊಮೊಟೊ ಹಾಕಿದ್ದೀನಿ. ಇದು ನನಗೆ ಮೀಡಿಯಮ್ ಸೈಜ್, ಅಂದರೆ ಗುಳ್ಳೆ ಟೊಮೊಟೊ ಬರುತ್ತಲ್ಲ ಸಣ್ಣದು, ಸೊ ಅದು. ನಿಮಗೆ ಟೊಮೊಟೊ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಕೂಡ ಹಾಕ್ಕೋಬೋದು. ಸೊ ಟೊಮೊಟೊ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ, ಅದು ಸ್ವಲ್ಪ ಖಾರ ಕಮ್ಮಿ ಇದೆ, ಹಾಗಾಗಿ ಇಲ್ಲಿ ನಾನು ಚಿಲ್ಲಿ ಪೌಡರ್ನೂ ಕೂಡ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಮೊಸರು ಸೇರಿಸೋದ್ರಿಂದ ನಿಮಗೆ ಅನ್ನ ಬಿಡಿ ಬಿಡಿಯಾಗಿ ಉದುರಾಗಿ ಬರುತ್ತೆ. ಸೊ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ. ಸೊ ಮೊಸರು ಹಾಕ್ಕೊಳ್ಳೋದು ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಮೊದಲೆಲ್ಲ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಳೋರು, ಅವಾಗೆಲ್ಲ ಮೊಸರೆಲ್ಲ ಬಳಸ್ತಾ ಇರಲಿಲ್ಲ. ಸೊ ಹಾಗೆ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ತೊಳೆದಿಟ್ಟಿರುವಂಥ 2 ಗ್ಲಾಸ್ ಅಕ್ಕಿನ ನಾನು ತೊಳೆದಿಟ್ಟಿರೋವಂಥ ಅಕ್ಕಿನ ಹಾಕ್ಕೊಂಡು ಇದನ್ನು ಅಷ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು. ಸೊ ಅಕ್ಕಿನ ನಾವು ಮಸಾಲೆ ಜೊತೆ ಹುರಿಯೋದ್ರಿಂದ ಉಪ್ಪು ಖಾರ ಅದಕ್ಕೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಸೊ ಎಲ್ಲದರಲ್ಲೂ ಉಪ್ಪು ಖಾರ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈಗ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ದಮ್ ಕಟ್ಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಜಾಸ್ತಿ ಹಾಕೋತಾ ಇದ್ದೀನಿ. ತಪ್ಪಲೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಸುತ್ತೆ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಸೊ ಇದನ್ನು ಮುಚ್ಚಿಬಿಟ್ಟು ಒಂದು 50% ಅಕ್ಕಿ ಬೇಯಬೇಕು. ಸೊ ಅದಾದಮೇಲೆ ನಾವು ಮೊಟ್ಟೆನ ಸೇರಿಸ್ಕೋಬೇಕಾಗತ್ತೆ. ಏಕೆಂದರೆ ಅದಕ್ಕೆ ಮುಂಚೆ ನಾವು ಅನ್ನನ ತಿರುಗಿಸ್ತಾ ಇರ್ತೀವಿ. ಸೊ ತಿರುಗಿಸ್ತಾ ಇರೋದ್ರಿಂದ ಅದು ಮೊಟ್ಟೆ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 50% ಬೆಂದಾದಮೇಲೆ ಇನ್ನೇನು ಲಾಸ್ಟಲ್ಲಿ ನಾವು ದಮ್ ಕಟ್ತೀವಿ ಅನ್ನೋವಾಗ ಸೊ ಈ ರೀತಿ ಮೇಲೇ ಹಾಕ್ಬಿಟ್ಟು ಮೊಟ್ಟೆನ ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಇದಿಷ್ಟು ಮಾಡಿಕೊಂಡ್ರೆ ಸಾಕು. ಸೊ ಅದಾದಮೇಲೆ ನಾವು ಜಾಸ್ತಿ ತಿರುಗಿಸೋದು ಏನೂ ಬೇಕಾಗಿಲ್ಲ. ಸೊ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀವು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಭಾರವಾಗಿರುವಂಥ ಏನಾದರೂ ಒಂದು ವಸ್ತುನ ಇಡ್ಬೋದು. ನಾನಿಲ್ಲಿ ಒಂದು
ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನಮಗೆ ಕುಡಿಯೋಕ್ಕೆ ಬಿಸಿನೀರು ಬೇಕು. ಇವಾಗ ನಾನ್ ವೆಜ್ಜು ಮೊಟ್ಟೆ ಇದೆಲ್ಲ ತಿಂದಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಅದು ಬೇಗ ಡೈಜೆಷನ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬಿಸಿನೀರಿಟ್ಟಿದ್ದೀನಿ. ಸೊ ಇದು ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ. ಸೊ ನಿಧಾನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಹರಳಬೇಕು ಅನ್ನ. ಸೊ ಅಷ್ಟರಲ್ಲಿ ನಾನು ಅಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಡ್ತಾ ಇದ್ದೀನಿ. ಸೊ ಹಾಗೆ ನೋಡಿ ಇವಾಗ ತೆಗಿತಾ ಇದ್ದೀನಿ. ರೈಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ದಮ್ ಬಿರಿಯಾನಿ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ತಿರುಗಿಸ್ಬೇಕಾದ್ರೆ ನೀವು ಸೈಡಿಂದ ಮೊಟ್ಟೆ ಎಲ್ಲಿದೆ ನೋಡಿಕೊಂಡು ಸೈಡಿಂದ ತಿರುಗಿಸ್ಕೊಳ್ಳಿ. ಯಾಕಂದರೆ ಮಧ್ಯ ಮಧ್ಯ ಮೊಟ್ಟೆ ಸೇರಿಕೊಂಡಿರುತ್ತೆ. ಸೊ ನಾವು ಸಡನ್ನಾಗಿ ತಿರುಗಿಸೋಕೆ ಹೋದಾಗ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸೈಡಿಂದ ನೀವು ಅನ್ನನ ತೊಗೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಬಂದಿದೆ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಬೇಕು ಅಂತಲೇ ಹೇಳ್ತೀನಿ. ಸೊ ಇವಾಗ ಊಟ ಎಲ್ಲ ಕೆಲಸ ಆಯಿತು. ಈಗ ಊಟ ಮಾಡೋದಷ್ಟೇ ಬಾಕಿ. ಸೊ ಇವಾಗ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಲೈಟ್ ಡಿಮ್ ಇದೆ. ಸೊ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ರೆಡಿಯಾಗಿದೆ. ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ನನಗೆ ಬರೆದು ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗಿದ್ದರೆ ಬರಲಾ? ಬಾಯ್ ಸ್ನೇಹಿತರೆ.